ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಮಾಂಡುಕ್ಯ ಉಪನಿಷತ್ತು ಓಮಿತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಓಮಿತ್ಯೇದಕ್ಷರಮಿದಂ ಇದೆಲ್ಲ ಓಂ, ಈ ರೀತಿ ಒಂದು ವಿವರಣೆ. ತಸ್ಯ ಉಪವ್ಯಾಖ್ಯಾನ ಭೂತಂ ಭವತ್ ಭವಿಷ್ಯದಿತಿ. ಭೂತ ಆಗೋಗಿರೋದು, ಭವತ್ ಇವಾಗಿರೋದು, ಮುಂದೆ ಆಗಬೇಕಾಗಿರೋದು ಎಲ್ಲ ಸರ್ವಂ ಓಂಕಾರ ಏವ. ಯಚ್ಚ ಅನ್ಯತ್ ಇದಲ್ಲದೆ ಇನ್ಯಾವುದಿದೆ? ಕಾಲಾತೀತ, ಇತಿ ಕಾಲಾತೀತ, ಅವ್ಯಕ್ತ ಪ್ರಪಂಚ ಅಂತ ಹೇಳ್ತೀವಿ, ಅದು ಕೂಡ ಓಂಕಾರ. ಎಲ್ಲ ಓಂ. ವ್ಯಕ್ತ ಪ್ರಪಂಚ ಓಂ, ಅವ್ಯಕ್ತ ಪ್ರಪಂಚ ಓಂ, ಎಲ್ಲವೂ ಓಂ. ಆಮೇಲೆ ನೋಡಿ, ಓಂ ಇತ್ಯೇದಕ್ಷರಮಿದಂ ಸರ್ವಂ, ಇದೆಲ್ಲ ಓಂ ಹೇಳಿದ ಮೇಲೆ ಸರ್ವಂ ಏತದ್ ಬ್ರಹ್ಮ, ಇದೆಲ್ಲ ಬ್ರಹ್ಮ. ಅಲ್ಲಿಗೆ ಓಂ ಮತ್ತು ಬ್ರಹ್ಮಗೂ ಕನೆಕ್ಟ್ ಮಾಡಿದ್ದಾರೆ, ಲಿಂಕ್ ಮಾಡಿದ್ದಾರೆ. ಸರ್ವಂ ಏತದ್ ಬ್ರಹ್ಮ. ಆಮೇಲೆ ನೆಕ್ಸ್ಟು ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಓಮಿಂದ ಶುರುವಾಗುತ್ತೆ, ಓಂ ಇತ್ಯೇದಕ್ಷರಮಿದಂ ಸರ್ವಂ. ಆಮೇಲೆ ಭೂತ ಭವತ್ ಭವ್ಯಚ್ಛೇತಿ ಸರ್ವಂ ಓಂಕಾರ ಅವ್ಯಕ್ತ. ಯಚ್ಚ ಅನ್ಯತ್ರಿಕಾಲಾತೀತಂ, ಅದು ಓಂ. ಈಗ ಸರ್ವಂ ಏತದ್ ಬ್ರಹ್ಮ, ಓಂ ಅನ್ನೋದು ಬ್ರಹ್ಮವನ್ನು ಸೂಚಿಸ್ತದೆ. ಏತದ್ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಅಯಂ ಆತ್ಮ ಬ್ರಹ್ಮ, ಸ್ವಯಂ ಆತ್ಮ ಚತುಷ್ಪ. ಅಯಂ ಆತ್ಮ ಬ್ರಹ್ಮ, ಇದು 4 ಮಹಾವಾಕ್ಯಗಳಲ್ಲಿ ಒಂದು ಮಹಾವಾಕ್ಯ ಮಾಂಡಕ್ಯ ಉಪನಿಷತ್ತಲ್ಲಿ ಅಥರ್ವಣ ವೇದದಲ್ಲಿ ಬರುತ್ತೆ. ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಅದರ ಮೇಲೆ ವ್ಯಾಖ್ಯಾನ, ಅದರ ಮೇಲೆ ವ್ಯಾಖ್ಯಾನ. ಈಗ ಸೋಯಮಾತ್ಮ ಚತುಷ್ಪಾದಿ, ಇದಕ್ಕೆ 4 ಪಾದಗಳು. 4 ಪಾದಗಳು ಯಾಕೆಂದರೆ ಮಾಂಡಕ್ಯ ಉಪನಿಷತ್ತು ಅವಸ್ಥಾತ್ರಯ ಪ್ರಕ್ರಿಯೆ ಅನ್ನು ತಗೊಂಡಿದೆ. ಯಾವುದೇ ಉಪನಿಷತ್ತು ಹೇಳಬೇಕಾದ್ರೂ ಒಂದು ಪ್ರಕ್ರಿಯೆ ಬೇಕು. ಅದಕ್ಕೆ ಮಾಂಡಕ್ಯದಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆ. ಅವಸ್ಥಾತ್ರಯ ಅಂದರೆ ನಮ್ಮ ಎಚ್ಚರದ ಸ್ಥಿತಿ, ನಮ್ಮ ಕನಸಿನ ಸ್ಥಿತಿ, ನಮ್ಮ ನಿದ್ದೆ ಸ್ಥಿತಿ. ಇದು 3 ನಾವು ಅನಲೈಸ್ ಮಾಡಿದಾಗ, ಅದರ ಮೂಲಕ್ಕೆ ಹೋದಾಗ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅಂತ ಹೇಳಿದಾರಲ್ಲ, ಅಲ್ಲಿಗೆ ಏನಾರು ಹೋಗ್ಲಿಕ್ಕಾಗುತ್ತಾ? ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಸ್ವಯಂ ಆತ್ಮ ಚತುಷ್ಪಾದ, 4 ಪಾದಗಳು. ಮೊದಲನೇ ಪಾದ ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞಾ ಸಪ್ತಾಂಗ ಏಕೋನವಿಂಶತಿಮುಖಃ ಸ್ಥೂಲಭುಕ್ ವೈಶ್ವಾನರ. ಪ್ರಥಮ ಪಾದ ಸ್ಥೂಲಭೋಗಿ ದೇಹದಲ್ಲಿ, ಸ್ಥೂಲ ದೇಹದಲ್ಲಿ ಸ್ಥೂಲಭೋಗಿ, 7 ಅಂಗಗಳು, 19 ಮುಖಗಳು, ಆಯಿತಾ. ಸ್ಥೂಲಭುಕ್ ವೈಶ್ವಾನರ, ಇವನಿಗೆ ವೈಶ್ವಾನರ ಅಂತ ಹೇಳ್ತಾರೆ. ಇದು ಮೊದಲನೇ ಪಾದ. ವೈಶ್ವಾನರ ಅಂದರೆ ನನ್ನ ಒಬ್ಬ ವ್ಯಕ್ತಿಯನ್ನು ತಗೊಂಡು ನಾನು ಹೇಳೋದು, ಅಥವಾ ಸಮಸ್ತ ಜೀವಕೋಟಿಗಳನ್ನು ತಗೊಂಡು ಕೆಲಸ, ಯಾರು ಎಲ್ಲ ಚಲನೆಯಲ್ಲಿರ್ತಾರೆ ಜೀವಿಗಳು, ಅವರೆಲ್ಲ ಎಚ್ಚರದಲ್ಲಿರುವಾಗ ವೈಶ್ವಾನರ, ಭಗವಂತ ವೈಶ್ವಾನರ ರೂಪದಲ್ಲಿ ಇದ್ದಾನೆ, ಇರುವಂತೆ ಕಾಣ್ತಾನೆ. ವೈಶ್ವಾನರ ಇದ್ದಾನೆ ಅನ್ನೋ ಬದಲು ಇರುವಂತೆ ಕಾಣ್ತಾನೆ. ಯಾಕಂದರೆ ನೀವು ಒಂದೇ ಸಾರಿ ಗೌಡಪಾದರು ಎಲ್ಲ ಸ್ವಪ್ನ ಪ್ರಪಂಚ ಅಂತ ಹೇಳಿದ ಮೇಲೆ, ಮಾಯಾ ಪ್ರಪಂಚ ಅಂತ ಹೇಳಿದ ಮೇಲೆ ಇರುವಂತೆ ಕಾಣ್ತಾನೆ ಅಂತ ಹೇಳೋದು ಕರೆಕ್ಟ್. ನಾವು ಕೂಡ ಮಾಯೆ, ನಾವು ಎಲ್ಲಿರ್ತೀವಿ? ಪರ್ಮನೆಂಟ್. ನಾವು ಸ್ವಲ್ಪ ದಿವಸ ಆದಮೇಲೆ ನಾವಿಲ್ಲ. ಸೊ ನಾವು ಇರುವಂತೆ ಇದ್ದೀವಿ.
ಹಾಗೆ ಅಲ್ಲಿ ಇರುವಂತೆ ಕಾಣ್ತಾನೆ ಜಾಗ. ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಗ ಏಕೋನವಿಂಶತಿಮುಖ ಪ್ರವಿಮುಕ್ತಮುಖ ತೈಜಸೋ ದ್ವಿತೀಯ ಪಾದ. ಸ್ವಪ್ನಸ್ಥಾನದಲ್ಲಿ ಅಂತಃಪ್ರಜ್ಞಾ ಒಳಗಡೆ, ಸಪ್ತಾಂಗ ಸೂಕ್ಷ್ಮ ಭೋಗಿ, ಅಲ್ಲಿ ಸ್ಥೂಲ ಭೋಗಿ, ಇಲ್ಲಿ ಸೂಕ್ಷ್ಮ ಭೋಗಿ. ಇಲ್ಲಿ ಕೂಡ 7 ಅಂಗಗಳು. ಅಲ್ಲಿ ಏನು ಅಂಗ ಇದೆಯೋ ಅದೇ ಇಲ್ಲಿ. ಯಾಕಂದರೆ ಜಾಗೃತ ಸ್ಥಾನದಲ್ಲಿ ನಿಮ್ಗೆ ಏನು ಅನುಭವ ಆಗುತ್ತೆ ಅದೇ ಸ್ವಪ್ನ ಸ್ಥಾನದಲ್ಲಿ ಆಗೋದ್ರಿಂದ ಅಲ್ಲಿ ಏನು ಅಂಗಗಳು ಇಲ್ಲಿ ಅದೇ. ಏಕೋನವಿಂಶತಿ ಮುಖ 19 ಮುಖಗಳು. ಪ್ರಯುಕ್ತ ಮುಖ ಒಳಗಡೆ ಸೂಕ್ಷ್ಮ ಭೋಗಿ ತೈಜಸ, ಇವನಿಗೆ ತೈಜಸ ಅಂತ ಹೇಳ್ತಾರೆ. ದ್ವಿತೀಯ ಪಾದ, 2ನೇ ಪಾದ. 3ನೇದು ಬನ್ನಿ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮೈತಿ. ಸುಪ್ತಾವಸ್ಥೆ ಅನ್ನೋದು ಬಂತು 3ನೇದು, ಆಯಿತಾ. ನ ಕಂಚನ ಕಾಮಂ ಕಾಮೈತಿ, ಇಲ್ಲಿ ಡಿಸೈರ್ ಅನ್ನೋದು ಇರಲ್ಲ. ಎಲ್ಲಿ? ಸುಪ್ತ. ನ ಕಂಚನ ಸ್ವಪ್ನಂ ಪಶ್ಯತಿ. ಬನ್ನಿ. ನ ಕಂಚನ, ಇಲ್ಲಿ ನಿದ್ರೆಯಲ್ಲಿ ಡಿಸೈರ್ ಇರೋದಿಲ್ಲ, ಒಂದು ಸ್ವಪ್ನ ಇರೋದಿಲ್ಲ. ಗಾಢ ನಿದ್ರೆ ಬಗ್ಗೆ ಮಾತಾಡ್ತಿದ್ದೀವಿ. ನಿದ್ರೆಯಲ್ಲಿ ಡಿಸೈರು ಇಲ್ಲ, ಸ್ವಪ್ನ ಇಲ್ಲ. ತತ್ ಸುಷುಪ್ತಂ, ಇದಕ್ಕೆ ಸುಷುಪ್ತಿ ಸ್ಥಾನ ಅಂತ ಹೇಳ್ತಾರೆ. ಈ ಸುಷುಪ್ತಿ ಸ್ಥಾನದ ಒಂದು ವಿಶೇಷತೆ ಏನೆಂದರೆ ಏಕೀಭೂತ ಪ್ರಜ್ಞಾನ ಘನ. ಪ್ರಜ್ಞಾನ ಘನ ಅಂದರೆ ಸಮಸ್ತ ಜೀವಕೋಟಿಗಳಲ್ಲೂ ಕೂಡ ಸುಷುಪ್ತಿ ಸ್ಥಾನದ ಅನುಭವ ಒಂದೇ. ಏನು ಅನುಭವ? ಆನಂದಮಯ, ಆನಂದ ಬುಕ್, ಆನಂದವನ್ನೇ ಸೇವನೆ ಮಾಡುವಂಥದ್ದು. ಆನಂದಮಯ, ಆನಂದ ಬುಕ್. ಪ್ರಾಜ್ಞ ತೃತೀಯ ಪಾದ, ಪ್ರಾಜ್ಞಾವಸ್ಥೆ. ಸ್ವಲ್ಪ ಗಮನ ಕೊಡಿ. ಪ್ರಾಜ್ಞಾವಸ್ಥೆ ಅಂದರೆ ನಾವು ಪ್ರಾಣ ಅಂತಲೂ ತಗೊಳ್ಬೋದು ಇಲ್ಲಿ. ಯಾಕೆಂದರೆ ನಾವು ಪ್ರಾಣ ಮಾತ್ರ ಆಗಿರ್ತೀವಿ. ಎಲ್ಲಿ? ಸುಷುಪ್ತಿಯಲ್ಲಿ ಪ್ರಾಜ್ಞಾ ಪ್ರಾಣ ಅಂತ ತಗೊಂಡಾಗ ಅಲ್ಲಿ ಒಂದು ವಿಶೇಷಣ ಬರುತ್ತೆ. ಪ್ರಾಣ ಯಾಕೆ, ಪ್ರಾಜ್ಞನ ಪ್ರಾಣ ಯಾಕೆ ಹೇಳಿದರು? ಪ್ರಾಜ್ಞಾವಸ್ಥೆ, ಪ್ರಾಣಾವಸ್ಥೆ, ತೃತೀಯ ಪಾದ. ಪ್ರಾಣ ಇದೆ. ಪ್ರಾಣ ಎಲ್ಲ ಜೀವಿಗಳಲ್ಲೂ ಪ್ರಾಣ ಅನ್ನೋದು ಕಾಮನ್, ಹೌದಾ? ಪ್ರಾಣದ ಮಾಧ್ಯಮದಲ್ಲಿ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಪ್ರಾಣದ ಮಾಧ್ಯಮದಲ್ಲಿ ಇರ್ತವೆ, ಪ್ರಾಣದಿಂದ ಡಿಟ್ಯಾಚ್ ಆಗ್ತವೆ. ಪ್ರಾಣಕ್ಕೆ ಬಿಟ್ಟು ಹೋಗೋದಲ್ಲ, ಪ್ರಾಣ ಅಲ್ಲೇ ಇರುತ್ತೆ. ಯು ಡಿಟ್ಯಾಚ್, ಯು ಗೆಟ್ ಡಿಟ್ಯಾಚ್ಡ್ ಫ್ರಮ್ ದ ಪ್ರಾಣ. ಥ್ರೆಡ್, ಅದು ಪ್ರಾಣ ಅನ್ನೋದು ಥ್ರೆಡ್ ಅಂತ ಹೇಳ್ತಾರೆ. ವಾಯು ಪ್ರಾಣ, ಆಯಿತಾ? ಈ ಪ್ರಾಣ ಅಂತ ಹೇಳಿದ ಮೇಲೆ ಇಮಿಡಿಯೇಟಾಗಿ ಅಲ್ಲಿ ಏನು ಮಾಡಿದರೆ ಇನ್ನೊಂದು ಮಂತ್ರ ಹಾಕಿದರು. ಮಾಂಡಿಕ್ಯ ಉಪನಿಷತ್ತಲ್ಲಿ 3 ಪಾದಗಳು ಹೇಳಿದ ಕೂಡಲೇ ಇನ್ನೊಂದು ಎಕ್ಸ್ಟ್ರಾ ಮಂತ್ರ ಬಂತು. ಏಷ ಸರ್ವೇಶ್ವರ, ಇವನು ಸರ್ವೇಶ್ವರ. ಯಾರು? ನಿಮ್ಮ ಪ್ರಾಣಾವಸ್ಥೆ ಅಥವಾ ಪ್ರಾಜ್ಞಾವಸ್ಥೆ ಸರ್ವೇಶ್ವರ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಎಲ್ಲವನ್ನು ತಿಳಿದವನು. ಏಷ ಅಂತರ್ಯಾಮಿ, ಎಲ್ಲರ ಒಳಗಡೆ ಇರುವವನು. ಪ್ರಾಣ ಒಪ್ಕೊಳ್ತೀರಾ? ಅದನ್ನೇ ತಾನೇ ಮಾತಾಡಿದ್ದು. ಪ್ರಾಣಾವಸ್ಥೆ ಅನ್ನೋದು ಅಂತರ್ಯಾಮಿ ಥ್ರೆಡ್. ಎಲ್ಲ ಜೀವಿಗಳಿಗೂ ಒಂದೇ ಥ್ರೆಡ್, ಏನದು? ಪ್ರಾಣ. ಆ ಪ್ರಾಣದ ಅವಸ್ಥೆಯಲ್ಲಿ ಇರುವಾಗ ಎಲ್ಲರೂ ಆನಂದಮಯ, ಆನಂದಭುಕ್ ಆಗಿರ್ತಾರೆ, ಅದು ಪ್ರಾಜ್ಞ. ಇವನಿಗೆ ಸರ್ವೇಶ್ವರ ಅಂತ ಹೇಳಿದರು. ಸರ್ವಜ್ಞ, ಅಂತರ್ಯಾಮಿ, ಯೋನಿ ಸರ್ವಸ್ಯ. ಎಲ್ಲರೂ ಜೀವಿಗಳು ಹುಟ್ಟೋದು ಈ ಪ್ರಾಣದಿಂದ, ಈ ಪ್ರಾಜ್ಞಾವಸ್ಥೆಯಿಂದ ಈಚೆ ಬರೋದು. ಅಪ್ಯಯೌಹಿ ಭೂತಾನ, ಪ್ರಳಯ ಅಂದರೆ ಅಲ್ಲಿ ಅವರು ಮರ್ಜ್ ಆಗ್ತಾರೆ. ಪ್ರಾಣದಿಂದ ಬರ್ತಾರೆ, ಪ್ರಾಣಕ್ಕೆ ವಾಪಸ್ಸು ಹೋಗ್ತಾರೆ ಅಂತ. ಸೊ ನಾವೇನು ಹೇಳ್ತೀವಿ? ನಾವು ದೇವರಿಂದ ಬಂದಿದ್ದೀವಿ, ದೇವರಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಅಧ್ಯಾತ್ಮದಲ್ಲಿ ಬಂದಾಗ ಪ್ರಾಣದಿಂದ ಬಂದಿದ್ದೀವಿ, ಪ್ರಾಣಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ನೀವು ಸೃಷ್ಟಿಕರ್ತ ಬ್ರಹ್ಮ ಅಂದರು ಅಥವಾ ಈಶ್ವರ ಅಂದರು, ಭಗವಂತ ಅಂದರು. ನಾವು ಭಗವಂತನಿಂದ ಬಂದಿದ್ದೇವೆ, ಭಗವಂತನಲ್ಲಿದ್ದೇವೆ, ವಾಪಸ್ ಭಗವಂತನ ಹತ್ರ ಹೋಗ್ತಾ ಇದ್ದೇವೆ. ದೇವರ ಪಾದ ಸೇರಿಕೊಂಡ್ರು.
ಹೌದಾ? ಸೊ ಈ ಪ್ರಾಜ್ಞೆ ಏನು ಸ್ವಲ್ಪ ಅನಲೈಸ್ ಮಾಡೋಣ. ಈ ಈಗ ತುರಿಯೋಕ್ಕೆ ನಾವು ಹೋಗ್ತಾ ಇಲ್ಲ, ತುರಿಯಾವಸ್ಥೆಗೆ ಹೋಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ವಿಷಯ ಇದೆ. ಈ ಪ್ರಾಣಾವಸ್ಥೆ ಪ್ರಾಜ್ಞಾವಸ್ಥೆ ಇದೆ. ಇದನ್ನು ನಾವು ಈಶ್ವರ, ಭಗವಂತ, ದೇವರು ಯಾವುದೇ ಹೆಸರನ್ನು ನಾವು ಕರೆದರೂ ಕೂಡ ದೇವರ ಪಾದ ಸೇರಿಕೊಂಡ್ರು ಪುನಃ ಅಲ್ಲಿ ಬರ್ತಾರೆ, ಹೋಗಿ ಬರ್ತಾರೆ. ಗೆಳೆಯ ಮತ್ತೊಮ್ಮೆ ಹುಟ್ಟಿ ಬಾ ಎಲ್ಲ ಬೋರ್ಡ್ ಹಾಕ್ತೀನಲ್ಲ, ಮತ್ತೊಮ್ಮೆ ಹುಟ್ಟಿ ಬಾ, ಎಲ್ಲರೂ ಹುಟ್ಟಿ ಬರ್ತಾರೆ. ಎಲ್ಲಿ? ಈ ದೇವರ ಪಾದ, ಅಥವಾ ನೀವೇನು ಹೇಳ್ತೀವಿ ಹಿರಣ್ಯಗರ್ಭ ಅಂತ ಹೇಳ್ತೀವಿ ನಾವು. ನೀವು ಪುರಾಣದಲ್ಲಿ ಈಶ್ವರ, ಬ್ರಹ್ಮ, ವಿಷ್ಣು, ಶಕ್ತಿ, ದೇವಿ ಎಲ್ಲ ಪಾದ, ಶಿವನ ಪಾದ ಸೇರಿಕೊಂಡ್ರು ಹಿರಣ್ಯಗರ್ಭ ಇದು. ಇಲ್ಲಿ ಯಾವ ರೂಪದಲ್ಲಿರ್ತಾರೆ? ಜಗದ್ಬೀಜ, ಬೀಜ ರೂಪದಲ್ಲಿರ್ತಾರೆ. ಪ್ರಾಣ ಅನ್ನೋದು ಮೀಡಿಯಾ. ನೀವು ಯಾವ ರೂಪದಲ್ಲಿರ್ತೀರ ಅಲ್ಲಿ? ಸ್ಪಂದನ, ಬೀಜ ರೂಪ, ಜಗದ್ಬೀಜ. ಆಲದ ಮರದ ಬೀಜ ತುಂಬ ಚಿಕ್ಕದು. ನೀವು ಕಟ್ ಮಾಡಿದ್ರೆ ಏನಾದ್ರು ಕಾಣುತ್ತೆ ನಿಮಗೆ? ಕಾಣುತ್ತಾ? ಇಲ್ಲ. ಆದರೆ ಅದರೊಳಗಡೆ ಜೆನೆಟಿಕ್ ಮ್ಯಾಪಿಂಗ್ ಇರುತ್ತೆ. ಅದು ನೀವು ಗಿಡ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಅನುಕೂಲವಾದ ಪರಿಸರ ಕ್ರಿಯೇಟ್ ಮಾಡಿಕೊಳ್ಳಿ, ಅದು ಮರವಾಗಿ ಬೆಳೆದು ದೊಡ್ಡ ಮರ ಆಗಿರುತ್ತೆ. ಅಷ್ಟು ದೊಡ್ಡ ಮರ, ಅಷ್ಟು ಚಿಕ್ಕ ಆಲದ ಮರದಲ್ಲಿ ಬೀಜದಲ್ಲಿ ಇದೆ ಅಂತ ಒಪ್ಕೊಳ್ತೀವಿ. ಆದರೆ ನಾವು ಹಿರಣ್ಯಗರ್ಭದಲ್ಲಿ ಬೀಜ ರೂಪದಲ್ಲಿ ಏನು ಆಧಾರ? ಶಾಸ್ತ್ರ ಆಧಾರ. ಸೊ ಈಶ್ವರ ಅನ್ನಿ, ಸೃಷ್ಟಿಕರ್ತ ಬ್ರಹ್ಮ ಅನ್ನಿ, ದೇವರು ಅನ್ನಿ, ಭಗವಂತ ಅನ್ನಿ, ದೇವ್ರ ಪಾದ ಅಥವಾ ಶಿವನ ಪಾದ ಎಲ್ಲಿ ಹೋಗ್ತೀವಂದರೆ ಹಿರಣ್ಯಗರ್ಭ ತತ್ವ. ದಿಸ್ ಇಸ್ ದ ಎಂಡ್. ದಿಸ್ ಇಸ್ ದ ಎಂಡ್. ಯಾರಿಗೆ? ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ ಇಲ್ಲೇ ಸಾಧನೆ ಮಾಡಿಕೊಂಡು ಪ್ರಪಂಚವನ್ನೇ ಎಲ್ಲವೂ ನಾವೇ ನಮ್ಮದು ಅಂತ ಅಂದ್ಕೊಂಡಿರೋರಿಗೆ ಇದು ಹಿರಣ್ಯಗರ್ಭ ಎಂಡ್. ಆದರೆ ಒಬ್ಬ ಜ್ಞಾನಿಗೆ ಹಿರಣ್ಯಗರ್ಭ ತತ್ವದಿಂದ ಆಚೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ. ಯಾಕೆಂದರೆ ಜೀವಂತವಾಗಿರುವಾಗಲೇ ಈ ದೇಹ, ಈ ಪ್ರಪಂಚ ಎರಡಕ್ಕೂ ತಾದಾತ್ಮ್ಯತೆ ಕಳ್ಕೊಂಡಿರ್ತಾರೆ. ಸೊ ನಮಗೆಲ್ಲ ವಾಸನೆಗಳಿರೋದ್ರಿಂದ ಸೂಕ್ಷ್ಮ ರೂಪದಲ್ಲಿ ವಾಸನೆಗಳು ಆ ಬಂಡಲ್. ದುಡ್ಡು ಎತ್ಕೊಂಡೋಕ್ಕಾಗಲ್ಲ, ನಾವು ಬ್ಯಾಂಕ್ ಬ್ಯಾಲೆನ್ಸ್ ತೊಗೊಳೋಕ್ಕಾಗಲ್ಲ. ಆದರೆ ಇದು ನಮ್ಮ ಜೊತೆ ಬರುತ್ತೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಎಲ್ಲ ಹೇಳ್ತೀವಲ್ಲ, ಆ ಪ್ರಾರಬ್ಧ ಕರ್ಮ ಅಂದರೆ ಅದು ಆ ವಾಸನೆ ರೂಪದಲ್ಲಿ ಬಂದು ಹಿರಣ್ಯಗರ್ಭದಲ್ಲಿ ನಮಗೆಲ್ಲಿ ಬೇಕು ಅನುಕೂಲವಾದ ಕಡೆ ವಾಪಸ್ಸು ಬರ್ತೇವೆ. ಸೊ ಏಷ ಸರ್ವೇಶ್ವರ. ನಿದ್ರೆಯಲ್ಲಿ ಹೇಗೆ ನಾವು ಹೋಗಿ ವಾಪಸ್ ಬರ್ತೇವೋ ಹಾಗೆಯೇ ಈ ದೇಹ ಕಳಚಿಕೊಂಡಾಗಲೂ ಕೂಡ ಹೋಗಿ ವಾಪಸ್ಸು ಬರ್ತೇವೆ. ಇದನ್ನು ಹೋದ ಕ್ಲಾಸಲ್ಲಿ ನೋಡು. ಹೌದಾ? ಹೋದ ಕ್ಲಾಸಲ್ಲಿ ಸ್ವಲ್ಪ ಇದನ್ನು ಅನಲೈಸ್ ಮಾಡು. ಸಿಂಹೋವ, ಮಶಕೋವ, ವ್ಯಾಘ್ರೋವ, ಛಾಂದೋಗ್ಯೋಪನಿಷತ್ತಲ್ಲಿ ತತ್ತಜ್ಞಾನ ಕರ್ಮ ವಾಸನಾಂಕಿತಾ ಸತ್ ಪ್ರವಿಶಂತಿ ಅಂತ. ಸಿಂಹದ ಪುನಃ ಹಾಗೆ ಹುಟ್ಟುತ್ತೆ. ಅದಕ್ಕೆ ನೀವು ಪ್ರಳಯ ಅನ್ನಿ ಅಥವಾ ಅದು ಸತ್ತೋಗಿ ಬರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಅದು ಅದಾಗೆ ಹಸುವಾಗೇ ಬರುತ್ತೆ, ಹುಲಿಯಾಗೇ ಬರುತ್ತೆ, ಮಸ್ಕಿಟೋ ಕೀಟ ಅದಾಗೆ ಬರುತ್ತೆ. ಹಾಗಾದರೆ ನಮ್ಮ ಕತೆ ಏನು? ನಮ್ಮ ಕತೆ ಏನು? ಅಂತಕಾಲೇ ಚ ಮಾಮೇವ ಸ್ಮರಮುಕ್ತ ಕಲೇವರಂ. ಯಾವ ಆಲೋಚನೆಗಳಿಟ್ಕೊಂಡು ನಾವು ಈ ದೇಹವನ್ನು ಬಿಡ್ತೀವಿ, ಅದೇ ಆಲೋಚನೆಗಳನ್ನಿಟ್ಕೊಂಡು ವಾಪಸ್ಸು ಬರ್ತೇವೆ. ಭಗವದ್ಗೀತೆ ಹೇಳಿತು. ಪುನಃ ಹೇಳ್ತೀನಿ, ಇದು ನಮಗೆ ಬೇಸು ಯಾವುದು? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ. ಎಲ್ಲರ ಒಳಗಡೆ ಇರೋ ಪ್ರಾಜ್ಞಾವಸ್ಥೆ, ಕಾಮನ್ ಫ್ಯಾಕ್ಟರ್ ಹಿರಣ್ಯಗರ್ಭ ತತ್ವ. ನಿದ್ರೆಯಲ್ಲೇ ಆಗಲಿ ಕೂಡ, ನಿದ್ರೆ ಅಥವಾ ಸಾವು ಎರಡರಲ್ಲೂ ಕೂಡ ಕಾಮನ್ ಫ್ಯಾಕ್ಟರು ಹಿರಣ್ಯಗರ್ಭ. ನಾವು ನಿದ್ರೆಯಲ್ಲಿ ಹಿರಣ್ಯಗರ್ಭ ತತ್ವದಲ್ಲೇ ಇರ್ತೇವೆ, ಪರಮಾತ್ಮ ತತ್ವದಲ್ಲೇ ಇರ್ತೇವೆ. ಸೊ ಇಷ್ಟು ತಿಳ್ಕೊಂಡು ಇದು ಇದನ್ನು ಇಟ್ಕೊಂಡು ಇದಕ್ಕೆ ಸಪೋರ್ಟಾಗಿ ಕೆಲವು
ಶ್ಲೋಕ ಇದೆ, ಮಂತ್ರಗಳಿದೆ, ಅದು ಸ್ವಲ್ಪ ಹೇಳ್ತೀನಿ ನೋಡೋಣ. ನೋಡಿ, ತಾಹಿ ವ್ಯಾಘ್ರೋಹ ಸಿಂಹೋವ ವೃಕೋಹ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಇಲ್ಲಿ ಈ ಪ್ರಾಣಿಗಳು ಏನೇನಾಗಿರುವವೋ, ಹುಲಿ, ಸಿಂಹ, ತೋಳ, ವರಾಹ, ಕೀಟ, ಪತಂಗ, ತೊಣಚ ಅಥವಾ ಸೊಳ್ಳೆ, ಅವು ಪುನಃ ಅದೇ ಆಗುವುವು. ಛಾಂದೋಗ್ಯ ಉಪನಿಷತ್ತು. ಆಯಿತಾ? ತಾನು ಹುಲಿ, ಸಿಂಹ ಎಂಬ ಆಯಾ ಕರ್ಮಜ್ಞಾನಗಳ ವಾಸನೆಯಿಂದ, ಜ್ಞಾಪಕ ಇಟ್ಕೊಳ್ಳಿ, ತಾನು ಹುಲಿ, ತಾನು ಸಿಂಹ, ಆಯಾ ಕರ್ಮಜ್ಞಾನಗಳ ವಾಸನೆ ಅಂಕಿತವಾಗಿ ಸದ್ವಸ್ತುವನ್ನು ಪ್ರವೇಶಿಸಿದ್ದರೂ, ನಿದ್ದೆಯಲ್ಲಿ ನಾವು ಪ್ರವೇಶಿಸುವುದು ಸದ್ವಸ್ತುವನ್ನು. ಪ್ರತಿ ದಿವಸ ಬೆಳಿಗ್ಗೆ ಏಳುವಾಗ ನಮ್ಮದು ಬಂಡಲ್ ತೊಗೊಂಡೇ ನಾವು ಬರೋದು. ಸದ್ವಸ್ತುನ ತೊಗೊಂಡು ಬರ್ತೀವಾ? ಸದ್ವಸ್ತುನ ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ. ನಮ್ಮದು ಏನಿದೆಯೋ, ಏನು ಸ್ಕೂಲ್ ಬ್ಯಾಗ್ ಮಕ್ಕಳು ಎತ್ಕೊಂಡು ಹೋಗ್ತಾರಲ್ಲ, ಹಂಗೆ ಬ್ಯಾಗ್ ಎತ್ಕೊಂಡು ಬರ್ತೀವಿ ಬೆಳಿಗ್ಗೆ, ಹೌದಾ? ಬ್ಯಾಗ್ ಇಟ್ಬಿಟ್ಟು ಬರ್ತೀವಿ. ಪ್ರಯತ್ನ ಮಾಡಿ, ಮಕ್ಕಳಿಗೆ ಹೇಳಲ್ಲ ಸ್ಕೂಲ್ ಬ್ಯಾಗೆಲ್ಲ ಇಟ್ಬಿಟ್ಟು ಬನ್ನಿ, ಆಟಕ್ಕೆ ಹೋಗೋಣ ಅಂತ. ನೀವು ಮಾಡಿ. ಜ್ಞಾನಿಗಳಿಗೆ ಸಾಧ್ಯ. ಇಲ್ಲಿ ಬರುತ್ತೆ ಮುಂದಕ್ಕೆ. ಪ್ರವೇಶಿಸಿದ್ದರೂ ಅದೇ ಭಾವನೆಯಿಂದಲೇ ಪುನಃ ಹುಟ್ಟುತ್ತವೆ ಅಥವಾ ನೋಡಿ, ಪುನಃ ಹುಟ್ಟುತ್ತವೆ ಅಥವಾ ಎಚ್ಚರಗೊಳ್ಳುತ್ತವೆ. ನಿದ್ದೆಯಲ್ಲಿ ಹೋದರೂ ಹಾಗೆ ಬರ್ತವೆ, ಸತ್ರು ಹಾಗೆ ಬರ್ತವೆ. ಸಹಸ್ರ ಯುಗಗಳ ಅಂತರವಿದ್ದರೂ ಸಂಸಾರಿಯಾದ ಜೀವನಿಗೆ ಹಿಂದೆ ಭಾವಿತವಾದ ವಾಸನೆಯು ನಾಶವಾಗುವುದಿಲ್ಲ. ಸಹಸ್ರ ಯುಗಗಳ ಅಂತರವಿದ್ದರೂ, ಇದನ್ನು ಹೇಳ್ದಲ್ಲ, ಜೆನೆಟಿಕ್ ಮ್ಯಾಪಿಂಗ್, ನಮ್ಮದು ವಾಸನಾ ಶರೀರ, ಕಾರಣ ಶರೀರ ಅಂತ ಹೇಳ್ತೀವಲ್ವ, ಅದು ನಾಶವಾಗುವುದಿಲ್ಲ ಎಂದರ್ಥ. ಹಿಂದಿನ ಜನ್ಮದ ಜ್ಞಾನದಂತೆ ಹುಟ್ಟುತ್ತಾರೆ, ಯಥಾ ಪ್ರಜ್ಞಂಹಿ ಸಂಭವ ಎಂದು ಐತರೇಯ ಅರಣ್ಯಕವು ಹೇಳುತ್ತದೆ. ನೋಡಿ, ಲೋಕದಲ್ಲಿ ಮನುಷ್ಯನು ನಿದ್ರೆಯಿಂದ ಎದ್ದು ಆದರೆ ನೋಡಿ, ಲೋಕದಲ್ಲಿ ಮನುಷ್ಯನು ನಿದ್ರೆಯಿಂದ ಎಚ್ಚೆತ್ತು ಮತ್ತೊಂದು ಊರಿಗೆ ಹೋದರೆ ತನ್ನ ಮನೆಯಿಂದಲೇ ಹೊರಟು ಬಂದಿರುವನೆಂದು ಜ್ಞಾನವಿರುತ್ತದೆ. ಆದರೆ ಸದ್ವಸ್ತುವಿನಿಂದ ಹಿಂದಿರುಗಿ ಪುನಃ ಹುಟ್ಟಿದವರಿಗೆ ಇಂತಹ ಜ್ಞಾನವು ಏಕಿರುವುದಿಲ್ಲ ಎಂಬುದು ಶ್ವೇತಕೇತುವಿನ ಪ್ರಶ್ನೆ.